ಕ್ರಿಸ್ತ ಯೇಸುವಿನ ನಾಮದಲ್ಲಿ ಎಲ್ಲರನ್ನು ವಂದಿಸುತ್ತೇನೆ. ಪ್ರೀತಿಯ ಆತ್ಮೀಯರೇ, ಈ ದಿನದಲ್ಲಿ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 5ನೇ ವಚನ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಮೆನ್. ಸ್ನೇಹಿತರೆ, ಈ ವಾಕ್ಯವು ಯಾರು ಕ್ರಿಸ್ತನನ್ನು ಅಂಗೀಕರಿಸಿದಾರೋ, ಯಾರು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೋ, ಯಾರು ನಾವು ಕ್ರಿಸ್ತನವರಂತ ಹೇಳ್ಕೊಳ್ತಾ ಇದ್ದಾರೋ ಅವರಿಗೋಸ್ಕರ ಇರುವಂತಹ ವಾಕ್ಯ. ಯಾಕಂತಂದರೆ ಅನೇಕ ಕ್ರೈಸ್ತರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹೊರತು ಕ್ರಿಸ್ತನ ಕ್ರಿಯೆಗಳು ಅನೇಕರಲ್ಲಿ ಕಡಿಮೆ ಆಗ್ತಾ ಇದೆ. ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಲ್ಪಡ್ತದೆ, ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ದೇವ್ರು ನಮ್ಗೆ ಈ ವಾಕ್ಯ ಯಾಕೆ ತೋರಿಸ್ಕೊಡ್ತಾ ಇದ್ದಾರೆ ಅಂದರೆ, ಅನೇಕರು ತನ್ನ ಸ್ವಂತ ಹಿತಾಸಕ್ತಿ ನೋಡ್ತಾ ಇದ್ದಾರೆ. ಪಕ್ಕದಲ್ಲಿ ಯಾರೋ ಬಿದ್ದೂ ಸಹ ಅವ್ರು ನನಗೆ ಪರಿಚಯ ಇಲ್ಲ, ಅವ್ರಿಗೆ ನಾನು ಯಾಕೆ ಸಹಾಯ ಮಾಡಲಿ ಅನ್ನೋ ಪ್ರಶ್ನೆಗಳು ಹಾಕ್ತಾ ಇದ್ದಾರೆ. ಅವ್ರು ನಮ್ಗೆ ಸಹಾಯ ಕೇಳಿದ್ರೆ ಮಾತ್ರ ನಾವು ಸಹಾಯ ಮಾಡಬಲ್ಲೆ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ಇದು ಅಲ್ಲ. ಇಲ್ಲಿ ನಾವು ಮುಂದೆ ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ. ನಾವು ಒಂದ್ಸರಿ ಯೋಚನೆ ಮಾಡೋಣ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ಎಂಥದ್ದು? ಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ ಜನಿಸಿದ್ರು, ನಮಗೋಸ್ಕರ ಈ ಲೋಕದಲ್ಲಿ ಯಾವ ಥರ ಬಾಳಿದ್ರು ಅಂತ ನಾವು ನೋಡ್ತೇವೆ, ಯಾವ ಥರ ಜೀವಿಸ್ತಾ ಇದ್ರು ಅನ್ನೋದು ಕೂಡ ನಾವು ನೋಡ್ತೇವೆ. ಎಂತೆಂಥ ಅದ್ಭುತಗಳು ಮಾಡಿದ್ರು, ಎಂಥ ರೋಗಗಳನ್ನು ಸೌಖ್ಯ ಮಾಡಿದ್ರು ಅಂತ ಸಹ ನಾವು ನೋಡ್ತೇವೆ. ನಾವು ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ, ಯಾರು ಕ್ರಿಸ್ತನಲ್ಲಿರ್ತಾರೋ ಅವ್ರು ನೂತನ ಸೃಷ್ಟಿ ಆಗುವರೆಂಬುದಾಗಿ ವಾಕ್ಯ ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಅದಕ್ಕಾಗಿ ಸ್ನೇಹಿತರೆ, ನಾವು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡೋಣ. ಕ್ರಿಸ್ತನ ಯೇಸುವಿನಲ್ಲಿದ್ದಂತಹ ಮನಸ್ಸು ನಮ್ಮಲ್ಲಿಯೂ ನಾವು ಸೃಷ್ಟಿ ಮಾಡಿಕೊಳ್ಳೋಣ. ನಿಜವಾದ ಕ್ರಿಸ್ಮಸ್ ಯಾವುದಂದರೆ, ಕ್ರಿಸ್ತನು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಜನಿಸುವುದೇ ನಿಜವಾದ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬ ಅಂದರೆ ಯೇಸು ಕ್ರಿಸ್ತ ಲೋಕದಲ್ಲಿ ಜನಿಸಿದ್ದಾನೆ ಅಂತ ನಾವು ಆಚರಣೆ ಮಾಡೋದಲ್ಲ, ಕ್ರಿಸ್ತನು ನನ್ನಲ್ಲಿ ಜನಿಸಿದ್ದಾನೆ ಎಂದು ನಾವು ಆಚರಣೆ ಮಾಡೋದು ಅತ್ಯಂತ ಅವಶ್ಯಕ. ಹಾಗಾಗಿ ಎಲ್ಲ ನನ್ನ ಆತ್ಮೀಯರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾವು ಇನ್ನೊಬ್ಬರ ಹಿತಕ್ಕಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಮುಂದಾಗೋಣ. ಅದೇ ರೀತಿಯಾಗಿ ಕ್ರಿಸ್ತನಲ್ಲಿದ್ದಂತಹ ಮನಸ್ಸು ನಮ್ಮಲ್ಲಿಯೂ ಸಹ ನಾವು ಸೃಷ್ಟಿ ಮಾಡಿಕೊಳ್ಳೋಣ. ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸೋಣ, ಪವಿತ್ರಾತ್ಮರ ಸಹಾಯ ಕೇಳಿಕೊಳ್ಳೋಣ. ಸತ್ಯದ ಆತ್ಮನನ್ನು ನಿಮ್ಮ ಮಧ್ಯದಲ್ಲಿ ನಾನು ಬಿಟ್ಟು ಹೋಗ್ತೇನೆ, ಆತನೇ ನಿಮ್ಮನ್ನು ನಡೆಸ್ತಾನೆಂಬುದಾಗಿ ಯೇಸು ಕ್ರಿಸ್ತ